ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳ 5ನೇ ದಿವಸಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣಾಗಿದೆ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದೊಟ್ಟಿಗೆ ನಾವು ಧ್ಯಾನ ಮಾಡಲಿಕ್ಕಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಆರಾಧನೆ ಅನ್ನುವಂಥದ್ದು ದೇವರಿಗೂ ಮನುಷ್ಯರಿಗಿರುವಂತಹ ಬಾಂಧವ್ಯವನ್ನ ಬಲಪಡಿಸ್ತದೆ. ಆರಾಧನೆ ಅನ್ನುವಂಥದ್ದು ಮನುಷ್ಯರಿಗೂ ದೇವರಿಗಿರುವಂತಹ ಆಶೀರ್ವಾದವನ್ನ ಉಂಟು ಮಾಡ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದಂತಹ ಆರಾಧನೆ. ಇಹಲೋಕದ ಜ್ಞಾನ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ. ಬೇಕಂದ್ರೂ ಕೂಡ ಇಹಲೋಕದ ಜ್ಞಾನ, ಇಹಲೋಕದ ಬುದ್ಧಿ ಸ್ವಲ್ಪ ದಿವಸಗಳು ಮಾತ್ರ. ಪರಲೋಕದ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನ ನಾವು ಅನುಸರಿಸುವುದಾದ ದೇವರು ನಮಗೆ ಬೇಕಾಗಿರುವಂತಹ ಆಶೀರ್ವಾದವನ್ನು ಕೊಡುವಂತವನಾಗಿದ್ದಾನೆ. ದೇವರಿಗೆ ನಮ್ಮ ದೇಹಗಳನ್ನ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಅರ್ಪಿಸಬೇಕೆಂಬುದಾಗಿ ಪೌಲನು ರೋಮಾಪುರದವರಿಗೆ ಹೇಳುತ್ತಿದ್ದಾನೆ. ಈ ಲೋಕದ ನಡವಳಿಕೆಗಳನ್ನ ಅನುಸರಿಸದೆ ಪರಲೋಕ ಭಾವದವರಾಗಿರಿ ಎಂಬುದಾಗಿ ಪೌಲನು ಹೇಳುವ ಹಾಗೆ ಈ ದಿವಸಗಳಲ್ಲಿ, ಈ ಉಪವಾಸ ದಿವಸಗಳಲ್ಲಿ ಕ್ರೈಸ್ತರಾದಂತಹ ನಾವುಗಳು ಪರಿಪೂರ್ತಿಯಾದಂತಹ ಒಂದು ಪಶ್ಚಾತ್ತಾಪದೊಂದಿಗೆ, ಪರಿಪೂರ್ತಿಯಾದಂತಹ ಒಂದು ಆರಾಧನೆಯೊಂದಿಗೆ, ಪರಿಪೂರ್ತಿಯಾದಂತಹ ದೇವರ ಸಾನ್ನಿಧ್ಯದೊಂದಿಗೆ ಜೀವನ ಮಾಡಬೇಕು. ದೇವರ ವಾಕ್ಯದಲ್ಲಿ ಬೆಳಿಬೇಕು, ದೇವರ ಪ್ರಾರ್ಥನೆಯಲ್ಲಿ ಬೆಳಿಬೇಕು, ದೇವರ ಆರಾಧನೆಯಲ್ಲಿ ನಾವು ಬೆಳಿಬೇಕು. ಹಾಗಾಗಿ ಈ 50 ದಿವಸಗಳು, ಉಪವಾಸ ದಿವಸಗಳು ನಮ್ಮ ಜೀವನದಲ್ಲಿ ಅದು ಪ್ರಯೋಜನವಾಗಬೇಕಾಗಿದೆ. ಅಂದರೆ ದೇವರಿಗೂ ನಮಗಿರುವಂತಹ ಸಂಬಂಧ ಹೆಚ್ಚು ಬೆಳೆಯಬೇಕು. ಹಾಗಾಗಿ ದೇವರ ಮುಖಾಂತರ ನಾವು ಪೌಲನು ಹೇಳುವ ಹಾಗೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾರೆ. ಇಹಲೋಕದ ಸಂಬಂಧವಲ್ಲ, ಪರಲೋಕದ ಸಂಬಂಧವನ್ನ ನಾವು ಅನುಸರಿಸಿ ಜೀವಿಸುವುದಾದ್ರೆ ಆರಾಧನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಶ್ರೇಷ್ಠಕರವಾಗಿರುವಂತಹ ಭಾಗ್ಯ. ಇದರ ಮೂಲಕವಾಗಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆರಾಧನೆ ಅನ್ನುವಂಥದ್ದು ಮನುಷ್ಯನಿಗೂ ದೇವರಿಗಿರುವಂತಹ ಬಾಂಧವ್ಯವನ್ನ ಬಲಪಡಿಸುತ್ತದಾಗಿದೆ. ಈ ದಿನಮಾನಗಳಲ್ಲಿ, ಉಪವಾಸ ದಿನಮಾನಗಳಲ್ಲಿ ದೇವರೊಂದಿಗಿರುವಂತಹ ಒಂದು ಅನ್ಯೋನ್ಯತೆ, ದೇವರೊಂದಿಗಿರುವಂತಹ ಬಾಂಧವ್ಯ, ದೇವರೊಂದಿಗಿರುವಂತಹ ಅನುಗ್ರಹದಲ್ಲಿ ನಾವು ಜೀವನ ಮಾಡಲಿಕ್ಕೆ ಸರ್ವಶಕ್ತ ಆಗಿರುವಂತಹ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.